ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಅವರೆಕಾಳಿನ ಮಿಕ್ಸರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅಷ್ಟು ಅರಿಶಿನ, 1 ಸ್ಪೂನ್ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಅಷ್ಟು ಪುಟಾಣಿ, ಒಂದು 5-6 ಎಸಲಷ್ಟು ಬೆಳ್ಳುಳ್ಳಿನ ಈ ಥರ ಜಜ್ಕೊಂಡಿದ್ದೀವಿ, 1 ಕಡ್ಡಿ ಕರಿಬೇವು. ಇದು ಅವರೆಕಾಳನ್ನ ನೆನೆಸಿ ಈ ಥರ ಸಿಪ್ಪೆನೆಲ್ಲ ಈಚೆಗೆ ತೆಗೆದಿಟ್ಕೊಂಡಿರೋದು. ಈ ಥರ ಇರುತ್ತೆ ಅವರೆಕಾಳು. ಇದನ್ನು 4 ತಾಸುವರೆಗೂ 4ರಿಂದ 3 ತಾಸುವರೆಗೂ ನೆನೆಸ್ಬಿಟ್ಟು ಈ ಥರ ಸಿಪ್ಪೆನೆಲ್ಲ ತೆಗಿಬೇಕು, ಹಿಸುಕಬೇಕು. ಅವಾಗ ಈ ಥರ ಆಗುತ್ತೆ. ಇದು ಶೇಂಗಾ 2 ಸ್ಪೂನ್ ತೊಗೊಂಡಿದ್ದೀನಿ. ಎಣ್ಣೆ ಕಾಯ್ಸೋಕ್ಕಿಟ್ಟಿದ್ದೀನಿ. ಈ ಕಾಯ್ಸೋಕ್ಕಿಟ್ಟಿದ್ದ ಎಣ್ಣೆಗೆ ಇದು ಅವರೆಕಾಳು ತೆಗ್ದಿರ್ತೀವಲ್ಲ, ಈ ಥರ ಈ ಅವರೆಕಾಳನ್ನ ಹಾಕಿ ಕರ್ಕೋಬೇಕು. ಬಟ್ಟೆನಲ್ಲೆಲ್ಲ ಚೆನ್ನಾಗಿ ಒರೆಸ್ಕೊಂಡ್ಬಿಡ್ರಿ ನೀರನ್ನ. ನೀರಿದ್ರೆ ಮತ್ತೆ ಸಿಡಿಯುತ್ತೆ ನಿಮಗೆ. ಒಂಥರ ಸ್ವಲ್ಪ ಕರುಮ್ ಕುರುಮ್ ಆಗೋವರೆಗೂ ಬಿಡಬೇಕು. ನೋಡಿ, ಈ ಥರ ಆಗಬೇಕು. ಇಷ್ಟಾದ್ಮೇಲೆ ಇದನ್ನ ತೆಗೆದ್ರೆ ಸಾಕು. ಮತ್ತೆ ಇನ್ನೊಂದ್ಸರಿ ಕರ್ಕೊಳ್ಳೋಣ. ಈಗ ಇನ್ನೊಂದು ಟೈಮ್ ಹಾಕ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಈ ಥರ ಬುರ್ಗೆಲ್ಲ ನಿಂತ್ಕೊಂಡು ಅದ್ರ ಮೇಲೆ ಬರುತ್ತೆ ಕಾಳುಗಳೆಲ್ಲ. ಅವಾಗ ಚೆನ್ನಾಗಿ ಆಗಿದೆ ಅಂತ. ಈ ಸ್ವಲ್ಪ ಬ್ರೌನ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ, ಸಾಕು. ಅಷ್ಟು ಬ್ರೌನ್ ಆಗಿದ ತಕ್ಷಣ ತೆಗೆದ್ಬಿಡ್ರಿ. 3ರಿಂದ 4 ನಿಮಿಷ ಫ್ರೈ ಮಾಡಬೇಕು. ಒಳಗಡೆ ಚೆನ್ನಾಗಿ ಗಟ್ಟಿಗಾಗಿ ಬ್ರೌನ್ ಕಲರ್ ಆಗುತ್ತೆ ಇದು. ನೋಡಿ, ಈ ಥರ ಎಲ್ಲ ಬುರ್ಗೆಲ್ಲ ಕಡಿಮೆ ಆಗಿದೆ. ಇದು ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇಷ್ಟಾದರೆ ಸಾಕು. ಇದು ತೆಗಿತಾ ಇದ್ದೀನಿ. ಇದು ಫುಲ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಕರ್ಕೊಂಡಿದ್ದೀನಿ. ಇಷ್ಟಾಗಿದೆ. ಇವಾಗ ಶೇಂಗಾ ಕರ್ಕೋಬೇಕು. ಇದೊಂಚೂರು ಫ್ರೈ ಮಾಡ್ಕೊಂಡು ತಕೊಂಡ್ಬಿಡಿ. ಎಣ್ಣೆ ಕಾದಿರುತ್ತಲ್ವ, 1-2 ನಿಮಿಷ ಆದರೆ ಸಾಕು. ಭಾಳ ಬಿಡ್ಬೇಡಿ, ಮತ್ತೆ ಕಪ್ಪಾಗ್ಬಿಡುತ್ತೆ. ಇದು ಶೇಂಗಾ ಕರ್ದು ಇಟ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಆಮೇಲೆ ಇದು ಬೆಳ್ಳುಳ್ಳಿ ಮತ್ತೆ ಕರಿಬೇವನ್ನ ಕರ್ಕೋಬೇಕು. ಒಂದು ಸ್ವಲ್ಪ ಆದರೆ ಸಾಕು. ಈ ಥರ ಜಜ್ಜಿರೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ. ಇಷ್ಟು ಸಾಕು. ಕರಿಬೇವು ಕರ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಇಷ್ಟು ಕರ್ಕೊಂಡ್ಬಿಡಿ. ಕರಿಬೇವು ಕರ್ಕೊಂಡು ಹೋಗಿ ಹುಷಾರು, ಅದು ಸಿಡಿಯುತ್ತೆ ಭಾಳ. ಪುಟಾಣಿ ಕರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮಾಡ್ಕೊಳ್ಳಿ, ಸಾಕು. ಈ ಥರ ಇಷ್ಟಾರೆ ಸಾಕು. 1 ನಿಮಿಷ ಅಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಈಗ ತಕೊಂಡ್ಬಿಡ್ತಿದ್ದೀನಿ ಇದನ್ನ. ಈಗ ಕರ್ದಿದ್ದನ್ನೆಲ್ಲ ಇದಕ್ಕೆ ಹಾಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಖಾರ, ಅರಿಶಿನ ಹಾಕೋಬೇಕು. ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಉಪ್ಪು, ಖಾರ, ಅರಿಶಿನ ಎಲ್ಲ ಮಿಕ್ಸ್ ಆಗಬೇಕು, ಎಲ್ಲದಕ್ಕೂ ಅಂಟ್ಕೋಬೇಕು. ಇವಾಗ ಬಿಸಿ ಇರುವಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ ಎಲ್ಲ. ತಣ್ಣಗಾದ್ಮೇಲೆ ಅಂತಂದರೆ ಬಿಟ್ಟೋಗ್ಬಿಡುತ್ತೆ ಮತ್ತೆ ಇದು ಖಾರದ ಪುಡಿ, ಉಪ್ಪೆಲ್ಲ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇಷ್ಟಾದರೆ ಸಾಕು. ರೆಡಿಯಾಗಿದೆ. ಇವಾಗ ಅವರೆಕಾಳು ಮಿಕ್ಸರ್ ರೆಡಿಯಾಗಿದೆ. ಟೀ ಟೈಮಲ್ಲಿ ಅಥವಾ ಸ್ನ್ಯಾಕ್ಸ್ ಥರ ಇದು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಸೀಸನ್ ಇರುವಾಗ ಮಾಡ್ಕೊಂಡು ತಿನ್ಬೋದು, ಅವರೆಕಾಳು ಸಿಗುವಾಗೆಲ್ಲ ನಿಮಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.